6ನೇ ಪಾಠ ಹನಿಗೂಡಿದರೆ. ಈ ಪಾಠವನ್ನು ಕಲಿತ ನಂತರ ನೀನು ಜಲಚಕ್ರವನ್ನು ವಿವರಿಸುವೆ. ದಿನನಿತ್ಯ ಬಳಸುವ ನೀರನ್ನು ಅನೌಪಚಾರಿಕ ಅಳತೆಗಳ ಮೂಲಕ ಅಳೆಯುವೆ. ಕುಡಿಯಲು ಯೋಗ್ಯವಾದ ನೀರಿನ ಆಕರಗಳನ್ನು ವರ್ಗೀಕರಿಸುವೆ. ನೀರಿನ ಅಭಾವ ಮತ್ತು ನೀರಿನ ಅಪವ್ಯಯದಿಂದ ಉಂಟಾಗುವ ಸಮಸ್ಯೆಗಳನ್ನು ಪಟ್ಟಿ ಮಾಡುವೆ. ನೀರಿನ ಮರುಬಳಕೆ ಮತ್ತು ಮಳೆ ಕೊಯ್ಲಿನ ಮಹತ್ವವನ್ನು ಅರಿಯುವೆ. ಭೂಮಿಯ 3 ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ. ತಂಪು ಗಾಳಿ ತಗುಲಿ ಆವಿ ಹನಿಗಳಾಗಿದೆ. ಹನಿಗಳೆಲ್ಲ ಒಂದುಗೂಡಿ ಮೋಡವಾಗಿದೆ. ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ. ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿವೆ. ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿವೆ. ಮಳೆಯ ನೀರು ಹರಿದು ಹಳ್ಳ ಕೊಳ್ಳ ಸೇರಿದೆ. ಇದರ ನೀರು ಮತ್ತೆ ಕಾದು ಆವಿಯಾಗಿದೆ. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸು. ನಾವು ಈಗಷ್ಟೇ ಹೇಳಿದ ಹಾಡನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಈ ಪಾಠವನ್ನು ಮಕ್ಕಳು ನೀರಿನ ಹನಿಯೊಂದಿಗೆ ಮಾತನಾಡುವ ಹಾಗೆ ನೀಡಲಾಗಿದೆ. ಆಹಾ, ಅದೇನು ಚಿತ್ರ ನೀವು ನೋಡುತ್ತಿರುವುದು? ಆಗ ಮಕ್ಕಳು ಹೇಳುತ್ತಾರೆ, ಇದು ಜಲಚಕ್ರದ ಚಿತ್ರ. ಜಲಚಕ್ರ ಎಂದರೇನು? ನಿನ್ನ ಮನೆಯಲ್ಲಿ ನೀರು ಆವಿಯಾಗುವುದನ್ನು ಎಲ್ಲಿ ನೋಡಿದ್ದೀಯಾ? ಪುಸ್ತಕದಲ್ಲಿ ಕೊಟ್ಟಿರುವ ಸ್ಥಳದಲ್ಲಿ ಬರೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಒಲೆಯ ಮೇಲಿರುವ ಪಾತ್ರೆಯನ್ನು ಗಮನಿಸು. ಶಾಲೆಯಲ್ಲಿಯೂ ನೀನು ನೀರು ಕಾಯಿಸುವ ಪ್ರಯೋಗವನ್ನು ಶಿಕ್ಷಕರ ಸಹಾಯದಿಂದ ಮಾಡಿ ನೋಡು. ನೀರು ಕಾಯಿಸಿದಾಗ ಆವಿಯಾಗುತ್ತದೆ. ಹಾಗೆಯೇ ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗುತ್ತದೆ. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸು. ನೀರು ಬಿಸಿಯಾಗಿ ಕುದಿಯುವಾಗ ಆವಿಯಾಗುತ್ತದೆ. ನೀನೀಗ ಮಾಡಿದ ಈ ಪ್ರಯೋಗದಲ್ಲಿ ಗಮನಿಸಿದ ವ್ಯತ್ಯಾಸಗಳನ್ನು ಕೊಟ್ಟಿರುವ ಖಾಲಿ ಜಾಗದಲ್ಲಿ ಬರೆ. ನೀರು ಶಾಖದಿಂದ ಬಿಸಿಯಾಗಿ ನಂತರ ಆವಿಯಾಗಿ ಮೇಲೆ ಏರುತ್ತದೆ. ಆಗ ಪಾತ್ರೆಯಲ್ಲಿ ನೀರು ಕಡಿಮೆಯಾಗುತ್ತದೆ. ಆಗ ಮಕ್ಕಳು ಹನಿಯನ್ನು ಕೇಳುತ್ತಾರೆ. ಆವಿಯಾದ ನೀರು ಏನಾಗುತ್ತದೆ? ಆವಿಯಾದ ನೀರು ಗಾಳಿಯನ್ನು ಸೇರುತ್ತದೆ. ನೀರು ಒಂದು ದ್ರವ. ಇದು ಕಾದಾಗ ಆವಿಯಾಗುತ್ತದೆ. ಇದು ನೀರಿನ ಅನಿಲ ಸ್ಥಿತಿ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನು ಆವೀಕರಣ ಎನ್ನುವರು. ಹಾಗಾದರೆ ಗಾಳಿಯನ್ನು ಸೇರಿದ ನೀರಾವಿ ಏನಾಗುತ್ತದೆ ಎಂದು ತಿಳಿಯಲು ಒಂದು ಪ್ರಯೋಗವನ್ನು ಮಾಡೋಣ. ನೀನೂ ಕೂಡ ಹೀಗೆ ಒಂದು ಪ್ರಯೋಗವನ್ನು ಮಾಡು. ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೋ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅದರ ತುದಿಯನ್ನು ದಾರದಿಂದ ಕಟ್ಟು. ಚೀಲವನ್ನು ಬಿಸಿಲಿನಲ್ಲಿ ಇಡು. 1-2 ಗಂಟೆಗಳ ನಂತರ ಗಮನಿಸು. ಚೀಲದಲ್ಲಿರುವ ನೀರೇನಾಯಿತು? ಚೀಲದ ಮೇಲ್ಭಾಗದಲ್ಲಿ ಏನನ್ನು ಗಮನಿಸಿದೆ? ಇವುಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರ ಹನಿಗಳಾಗುತ್ತದೆ. ಹೀಗೆ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವುದನ್ನು ಸಾಂದ್ರೀಕರಣ ಎನ್ನುವರು. ಇಲ್ಲಿ ಕೊಟ್ಟಿರುವ ವೃತ್ತವನ್ನು ಗಮನಿಸು. ನೀರು ದ್ರವ ರೂಪದಲ್ಲಿರುತ್ತದೆ. ನೀರನ್ನು ಕಾಯಿಸಿದಾಗ ಆವೀಕರಣದಿಂದ ಅದು ನೀರಾವಿಯಾಗಿ ಅನಿಲ ರೂಪಕ್ಕೆ ಬದಲಾಗುತ್ತದೆ. ನೀರಾವಿಯು ತಂಪಾದಾಗ ದ್ರವ ರೂಪಕ್ಕೆ ಮತ್ತೆ ಬರುತ್ತದೆ. ಇದನ್ನು ಸಾಂದ್ರೀಕರಣ ಎನ್ನುತ್ತೇವೆ. ಸರಿ,
ನೀನೀಗ ಗಮನಿಸಿದ ಪ್ರಯೋಗದ ಸಹಾಯದಿಂದ ಕೆಳಗಿನ ಖಾಲಿ ಜಾಗಗಳನ್ನು ತುಂಬು. ಸಹಾಯಕ್ಕಾಗಿ ಕೆಳಗೆ ನೀಡಿರುವ ಸುಳಿವು ಪದಗಳನ್ನು ಬಳಸು. ಪದಗಳು: ಆವಿ, ಸೂರ್ಯ, ಹನಿ, ಗಾಳಿ, ಮಳೆ, ದೊಡ್ಡ, ಭೂಮಿ, ತಂಪು, ಮೋಡ. ಜಲಮೂಲ, ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ ಕಾದು ಆವಿ ಆಗುತ್ತದೆ. ಈ ಆವೀಕರಣವಾದ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೇರುತ್ತದೆ. ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರಿನ ಹನಿ ಆಗುತ್ತದೆ. ಈ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ. ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ದೊಡ್ಡ ಹನಿಗಳಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನೇ ಜಲಚಕ್ರ ಎನ್ನುವರು. ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ. ಇವೇ ಆಲಿಕಲ್ಲುಗಳು. ಸರಿ, ಭೂಮಿ ಮೇಲೆ ದೊರೆಯುವ ನೀರನ್ನು ದಿನನಿತ್ಯ ನಾವು ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ನಿನಗೀಗಾಗಲೇ ಗೊತ್ತು. ಚಿತ್ರ ನೋಡಿ ತಿಳಿಸು. ಪ್ರಾಣಿಗಳಿಗೆ ನೀರು ಕುಡಿಸಲು, ಕೈ ತೊಳೆಯಲು, ಗಿಡಗಳಿಗೆ ನೀರು ಹಾಕಲು, ಮನೆಯಲ್ಲಿ ಪಾತ್ರೆ ತೊಳೆಯಲು, ನೆಲ ಒರೆಸಲು, ಪಾಯಿಖಾನೆ ತೊಳೆಯಲು, ನಮ್ಮ ಗಾಡಿ ತೊಳೆಯಲು, ಅಡುಗೆ ಮಾಡಲು, ಸಾಕು ಪ್ರಾಣಿಗಳ ಮೈ ತೊಳೆಯಲು, ಇವುಗಳೆಲ್ಲದಕ್ಕೂ ನಾವು ನೀರನ್ನು ಬಳಸುತ್ತೇವೆ. ಜೀವಿಗಳ ದಿನನಿತ್ಯದ ಕೆಲಸಗಳಿಗಲ್ಲದೆ ಬೇಸಾಯಕ್ಕೆ, ಕಾರ್ಖಾನೆಗಳಿಗೆ, ಜಲಸಾರಿಗೆಗೆ, ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ, ವಿದ್ಯುತ್ ಉತ್ಪಾದನೆಗೆ ನೀರು ಅತಿ ಅಗತ್ಯ. ಚಿತ್ರದಲ್ಲಿ ಕಾಣಿಸಿದಂತೆ ದಿನನಿತ್ಯದ ಕೆಲಸಗಳಿಗೆ ನೀನು ಮತ್ತು ನಿನ್ನ ಮನೆಯವರು ಎಷ್ಟು ನೀರು ಬಳಸುವಿರಿ? ದಿನನಿತ್ಯವೂ ನೀರಿಗೆ ಬಳಸುವ ಪಾತ್ರೆಯಲ್ಲಿ, ಅಂದರೆ ಬಕೀಟು, ಮಗ್, ತಂಬಿಗೆ, ಲೋಟ, ನೀನು ಮತ್ತು ಮನೆಯಲ್ಲಿರುವ ಇತರರು ಬಳಸುವ ನೀರನ್ನು ಅಳೆ. ಅಳತೆಯನ್ನು ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಬರೆ. ಉದಾಹರಣೆ: ಮುಖ ತೊಳೆಯುವ ಕೆಲಸಕ್ಕೆ 2 ತಂಬಿಗೆ ನೀರು ಬಳಸುವುದು. ನೀನು ಬಳಸುವ ನೀರು 2 ತಂಬಿಗೆಯಾದರೆ ಮನೆಯಲ್ಲಿರುವ ಇತರರು ಬಳಸುವ ನೀರು ಎಷ್ಟು ಮತ್ತು ಒಟ್ಟು ನೀರು ಎಷ್ಟೆಂದು ಕಂಡುಹಿಡಿ. ಹಾಗೆಯೇ ಬೇರೆ ಕೆಲಸಗಳಿಗೆ ಬಳಕೆಯಾಗುವ ನೀರಿನ ಪ್ರಮಾಣವನ್ನು ಕೋಷ್ಟಕದಲ್ಲಿ ಬರೆ. ನೀನು ಮತ್ತು ನಿನ್ನ ಮನೆಯವರ ಒಟ್ಟು ನೀರಿನ ಬಳಕೆಯನ್ನು ಕಂಡುಹಿಡಿ. ನೀರನ್ನು ಮಿತವಾಗಿ ಬಳಸು. ಪುಟಾಣಿ, ಪ್ರತಿದಿನ ಈ ಎಲ್ಲಾ ಅಗತ್ಯಗಳಿಗೆ ಬಳಸುವ ನೀರು ಯಾವೆಲ್ಲ ಆಕರಗಳಿಂದ ದೊರೆಯುತ್ತೆ ಎಂದು ನಿನಗೀಗಾಗಲೇ ಗೊತ್ತಿದೆಯಲ್ಲವೇ? ಅದನ್ನು ಪಟ್ಟಿ ಮಾಡು. ನಿನ್ನ ಊರಿನಲ್ಲಿರುವ ನೀರಿನ ಆಕರಗಳನ್ನು ಹೆಸರಿಸು. ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇಲ್ಲಿ ಕೊಟ್ಟಿರುವ ವೃತ್ತವನ್ನು ಗಮನಿಸು. ಭೂಮಿಯ ಮೇಲಿರುವ ಉಪ್ಪು ನೀರು ಮತ್ತು ಸಿಹಿ ನೀರಿನ ಪ್ರಮಾಣವನ್ನು ಇಲ್ಲಿ ನೀಡಲಾಗಿದೆ. ಭೂಮಿಯ ಮೇಲೆ ದೊರೆಯುವ ಸಿಹಿ ನೀರು ಎಷ್ಟಿದೆ ಎಂದು ಚಿತ್ರ ನೋಡಿ ತಿಳಿದುಕೋ. ಆಶ್ಚರ್ಯವಾಗುತ್ತಿದೆಯೇ? ಭೂಮಿಯಲ್ಲಿರುವ ಒಟ್ಟು ನೀರಿನಲ್ಲಿ ಉಪ್ಪು ನೀರು ಅಥವಾ ಸಮುದ್ರದ ನೀರು 97.2%. ಇದನ್ನು ಬಳಸಲಾಗುವುದಿಲ್ಲ. ಹಾಗಾದರೆ ಸಿಹಿ ನೀರು ಎಷ್ಟು?
ಸಿಹಿ ನೀರು 2% ಮಂಜುಗಡ್ಡೆ ರೂಪದಲ್ಲಿದೆ. ಇದು ನೀರಿನ ಘನರೂಪ. ದಿನನಿತ್ಯದ ಕೆಲಸಗಳಿಗೆ ಇದನ್ನು ಬಳಸಲಾಗುವುದಿಲ್ಲ. ಹಾಗಾದರೆ ನಮಗೆ ಬಳಸಲು ಯೋಗ್ಯವಾದ ನೀರೆಷ್ಟು? ಅದು 1% ಕಡಿಮೆ. ಹಾಗಾಗಿ ನಾವು ಮಿತವಾಗಿ ನೀರನ್ನು ಬಳಸಬೇಕು. ಭೂಮಿಯಲ್ಲಿ ನೀರಿನ ಪ್ರಮಾಣ 100 ಚಮಚ ಇದೆ ಎಂದು ತಿಳಿದುಕೋ. ಅದರಲ್ಲಿ 97ಕ್ಕಿಂತ ಹೆಚ್ಚು ಚಮಚ ಉಪ್ಪು ನೀರು, 2 ಚಮಚದಷ್ಟು ನೀರು ಮಂಜುಗಡ್ಡೆಯಾಗಿದೆ. 1 ಚಮಚಕ್ಕಿಂತ ಕಡಿಮೆ ನೀರು ಮಾತ್ರ ದಿನನಿತ್ಯದ ಕೆಲಸಗಳಿಗೆ ಬಳಸಲಷ್ಟೇ ಸಾಧ್ಯ. ನೀನು ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಸುತ್ತಿದ್ದೀಯಾ? ಯಾವ ಕೆಲಸಗಳಿಗೆ ನೀರನ್ನು ಅನಗತ್ಯವಾಗಿ ಬಳಸುವೆ? ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಕೆಳಗಿನ ಚಿತ್ರಗಳನ್ನು ಗಮನಿಸು. ಇಲ್ಲಿ ಏನಾಗುತ್ತಿದೆ ಎಂದು ಬರೆ. ಬಟ್ಟೆ ಒಗೆಯಬೇಕಾದರೆ ನೀರು ಪೋಲಾಗುತ್ತಿದೆ. ಮುಖ ತೊಳೆದುಕೊಳ್ಳಬೇಕಾದರೆ ಅಗತ್ಯಕ್ಕಿಂತ ಹೆಚ್ಚು ನೀರು ಬಳಕೆಯಾಗುತ್ತಿದೆ. ಕೊಡದಲ್ಲಿ ನೀರು ತುಂಬಬೇಕಾದರೆ ಗಮನ ಕೊಡದೇ ಇರುವುದರಿಂದ ನೀರು ಪೋಲಾಗುತ್ತಿದೆ. ಹಂಡೆಯಿಂದ ನೀರನ್ನು ತೆಗೆಯಬೇಕಾದರೆ ನೀರು ಚೆಲ್ಲುತ್ತಿದೆ. ಹುಡುಗ ನೀರು ಕುಡಿಯಬೇಕಾದರೆ ಕುಡಿಯುವುದಕ್ಕಿಂತ ಹೆಚ್ಚು ನೀರು ಪೋಲಾಗುತ್ತಿದೆ. ಮನೆಯಿಂದ ನೀರು ಸರಿಯಾಗಿ ಬಳಕೆಯಾಗದೆ ಹರಿದು ಹೋಗುತ್ತಿದೆ. ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತದೆ ಎಂದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಮಕ್ಕಳೇ, ಯೋಚಿಸಿ. ಒಂದು ವೇಳೆ ನೀರು ಇಲ್ಲದೇ ಹೋದರೆ ಏನಾಗಬಹುದು? ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ಹೇಗೆ ನೋಡಿಕೊಳ್ಳುವೆ? ನೀನು ತೆಗೆದುಕೊಳ್ಳುವ 2 ಕ್ರಮಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಇಲ್ಲಿಯವರೆಗೆ ನೀರು ಪೋಲಾಗುವುದರ ಬಗ್ಗೆ ನಾವು ತಿಳಿದೆವು. ಮುಂದಿನ ಚಿತ್ರಗಳಲ್ಲಿ ನೀರನ್ನು ಉಳಿಸುವ ಕೆಲವು ಕ್ರಮಗಳನ್ನು ಕೊಟ್ಟಿದೆ. ಅವುಗಳನ್ನು ಗುರುತು ಹಿಡಿದು ಖಾಲಿ ಜಾಗದಲ್ಲಿ ಬರೆ. ಈ ಚಿತ್ರದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲಾಗುತ್ತಿದೆ. ನೀರು ಪೋಲಾಗದಂತೆ ತಡೆಯಲು ಮರದ ಬುಡಕ್ಕೆ ಹೋಗುವ ಹಾಗೆ ಕಾಲುವೆಗಳನ್ನು ತೋಡಲಾಗಿದೆ. ಈ ಚಿತ್ರದಲ್ಲಿ ಪಾತ್ರೆ ತೊಳೆದ ನೀರನ್ನು ಗಿಡಗಳಿಗೆ ಹಾಯಿಸುವುದನ್ನು ತೋರಿಸಲಾಗಿದೆ. ಈ ಚಿತ್ರದಲ್ಲಿ ನೀರು ಪೋಲಾಗದಂತೆ ತಡೆಯಲು ನಲ್ಲಿಯನ್ನು ರಿಪೇರಿ ಮಾಡಲಾಗುತ್ತಿದೆ. ನೀರು ನೆಲದಲ್ಲಿ ಇಂಗುವ ಹಾಗೆ ಮಾಡಲಾಗಿದೆ. ಅಲ್ಲಿ ನೋಡಿ, ನೀರು ಅನಗತ್ಯವಾಗಿ ಪೋಲಾಗುತ್ತಿದೆಯಲ್ಲ. ಆಗ ಮಕ್ಕಳು ಕೇಳುತ್ತಾರೆ, ಹನಿಯಣ್ಣ, ಈ ನೀರನ್ನು ಆಗಲೇ ಉಪಯೋಗಿಸಿದೆಯಲ್ಲ, ಮತ್ತೆ ಹೇಗೆ ಉಪಯೋಗಿಸಬಹುದು? ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಉಪಯೋಗಿಸಬಹುದು? ನೀವೇ ಯೋಚಿಸಿ. ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆಯಿರಿ. ಪಾತ್ರೆ, ಬಟ್ಟೆ ಮತ್ತು ತರಕಾರಿಗಳನ್ನು ತೊಳೆದ ನೀರನ್ನು ಗಿಡಗಳಿಗೆ ಹಾಯಿಸುವ ಮೂಲಕ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಬಳಸಬಹುದು. ನೀರಿನ ಮರುಬಳಕೆಯಿಂದ ನೀರನ್ನು ಉಳಿಸಬಹುದು. ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನೋಡಿ. ಮಳೆ ನೀರನ್ನು ಸಂಗ್ರಹಿಸುವ ವಿಧಾನವನ್ನು ತೋರಿಸಲಾಗಿದೆ. ಮಕ್ಕಳೇ, ಮಳೆ ನೀರನ್ನು ಕೂಡ ಸಂಗ್ರಹಿಸಬಹುದು. ಸಂಗ್ರಹಿಸಿದ ಮಳೆ ನೀರನ್ನು ಹಲವು ಕೆಲಸಗಳಿಗೆ ಬಳಸಬಹುದು. ಹೌದಲ್ವಾ? ಸಂಗ್ರಹಿಸಿದ ಮಳೆಯ ನೀರನ್ನು ಯಾವ ಯಾವ ಕೆಲಸಗಳಿಗೆ ಬಳಸಬಹುದು? ಇದರ ಬಗ್ಗೆ ಯೋಚಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ಮಳೆ ನೀರನ್ನು ಹೇಗೆ ಸಂಗ್ರಹಿಸಬಹುದು ಎಂಬುದು ನಿನಗೀಗ ತಿಳಿದಿದೆ. ಮಳೆಯ ನೀರನ್ನು ಸಂಗ್ರಹಿಸಿ ದಿನನಿತ್ಯದ ಕೆಲಸಗಳಿಗೆ ಹೇಗೆ ಬಳಸಿಕೊಳ್ಳಬಹುದು ಎಂದು ಕಲಿತುಕೋ.
ನಿಮ್ಮ ಊರಿನಲ್ಲಿ ಮಳೆಕೊಯ್ಲು ಮಾಡುತ್ತಿದ್ದರೆ ಭೇಟಿ ನೀಡು. ಇಲ್ಲದಿದ್ದರೆ ಹಿರಿಯರನ್ನು ಕೇಳಿ ತಿಳಿ. ಆ ಕುರಿತು ಮಾಹಿತಿ ಸಂಗ್ರಹಿಸು. ಬಳಿಕ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ. ನೀರಿನ ಸಂರಕ್ಷಣೆ ಕುರಿತಾದ ಸಂದೇಶ ಸಾರುವ ಕಿರುನಾಟಕವನ್ನು ಹಿರಿಯರ, ಗೆಳೆಯರ ಸಹಾಯದಿಂದ ಅಭಿನಯಿಸಲು ಪ್ರಯತ್ನಿಸು. ಆಗ ಮಕ್ಕಳೆಲ್ಲರೂ ಒಟ್ಟಾಗಿ ಹೇಳುತ್ತಾರೆ, ಸರಿ ಹನಿಯಣ್ಣ, ಪ್ರಯತ್ನಿಸುತ್ತೇವೆ. ನೀವು ಕೂಡ ಒಂದು ಕಿರುನಾಟಕವನ್ನು ಅಭಿನಯಿಸಲು ಪ್ರಯತ್ನಿಸಿ. ಈ ದಿನ ನೀರಿನ ಮಿತಬಳಕೆಯನ್ನು, ಹನಿ ಹನಿ ನೀರನ್ನು ಉಳಿಸಿ ಅದನ್ನು ಪೋಲು ಮಾಡದೆ ಉಪಯೋಗಿಸುವ ಬಗ್ಗೆ ತಿಳಿದುಕೊಂಡಿರುವೆ. ಹಾಗಾದರೆ ನಾನೀಗ ಹೋಗಿ ಬರಲೇ? ಆಗಲಿ ಹನಿಯಣ್ಣ. ಜಲಸಂಪನ್ಮೂಲದಲ್ಲಿ ಭಾರತ ಪ್ರಪಂಚದಲ್ಲೇ ಅತಿ ಶ್ರೀಮಂತ ರಾಷ್ಟ್ರ. ಭೂಮಿಯಲ್ಲಿ ದೊರೆಯುವ ಸಿಹಿನೀರಿನ ಹೆಚ್ಚಿನ ಭಾಗ ಮಂಜುಗಡ್ಡೆಯಾಗಿರುತ್ತದೆ. ನೀರು ಗಾಳಿಯಲ್ಲಿ ಆವಿಯ ರೂಪದಲ್ಲಿದೆ. ಜಲಾಶಯಗಳ ನೀರನ್ನು ಶುದ್ಧೀಕರಿಸಲು ಮೀನು ಸಾಕುತ್ತಾರೆ. ನೀರು ಸಸ್ಯ ಮತ್ತು ಪ್ರಾಣಿಗಳ ದೇಹದ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ. ಮಾನವರ ಶರೀರದಲ್ಲಿ ಸುಮಾರು 65% ಭಾಗ ನೀರಿದೆ. ಇತರ ಜೀವಿಗಳಲ್ಲಿ 40% 90% ಭಾಗ ನೀರಿದೆ. ಎಲೆಗಳಲ್ಲಿ 80%ಕ್ಕೂ ಹೆಚ್ಚಿನ ಭಾಗ ನೀರಿದೆ. ನಾವು ದಿನಕ್ಕೆ 2 ಲೀಟರ್ಗಳಷ್ಟಾದರೂ ನೀರನ್ನು ಕುಡಿಯಬೇಕು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್. ಕರ್ನಾಟಕದ ಆಗುಂಬೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತದೆ.